ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಏನು ಮೊಹಮ್ಮದ್ ಜಮೀರ್ ಅಹಮದ್ ಖಾನ್ ಅವರು ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ಮನೆ ಮಗ ಆಗಿರ್ತಕ್ಕಂಥ ಕುಮಾರಣ್ಣ JDS ಪಕ್ಷದ ರಾಜ್ಯಾಧ್ಯಕ್ಷರು, ಉಕ್ಕು ಮತ್ತು ಬೃಹತ್ ಕೈಗಾರಿಕೆಯ ಕೇಂದ್ರ ಮಂತ್ರಿ ಆಗಿರ್ತಕ್ಕಂಥ ಏನು ಕುಮಾರಣ್ಣನವರಿದ್ದಾರೆ, ಅವರ ಬಗ್ಗೆ ಖರೀದಿ ಮಾಡೋದರ ಬಗ್ಗೆ ಮತ್ತು ಅವ್ರನ್ನ ಕರೆಯೋ ಎಂದು ಟೀಕಿಸುವುದರ ಬಗ್ಗೆ ಮಾತುಗಳನ್ನು ಮೊಹಮ್ಮದ್ ಜಮೀರ್ ಅವರು ಮಾತಾಡಿದ್ದಾರೆ. ಅದನ್ನು ಖಂಡಿಸಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲೆ ಕಚೇರಿಯಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ನೇರವಾಗಿ ಎಚ್ಚರಿಕೆ ಮೊಹಮ್ಮದ್ ಜಮೀರ್ ಅಹಮದ್ ಅವರಿಗೆ ಏನು ಕೊಡ್ತಾ ಇದ್ದೀವಿ ಅಂತಂದರೆ, ಉಂಟು ಮನೆಗೆ ಕನ್ನ ಹಾಕ್ತಕ್ಕಂಥ ಕೆಲಸ ಇವತ್ತು ಜಮೀರ್ ಅಹಮದ್ ಅವರು ನೀವು ಮಾಡ್ತಾ ಇದ್ದೀರಿ ಅಂತಕ್ಕಂಥ ಏನು ಎಚ್ಚರಿಕೆ ಕೊಡ್ತಾ, ನೀವು ಏನು ಮಾತುಗಳನ್ನು ಆಡಿದ್ದೀರಿ ಏನಪ್ಪ ಅಂದರೆ, ನಾವು ಮುಸಲ್ಮಾನರೆಲ್ಲ ಸೇರಿ ಪೈಸಾ ಹಾಕಿ ಕುಮಾರಣ್ಣನ ಕುಟುಂಬಕ್ಕೆ ಖರೀದಿ ಮಾಡ್ತಕ್ಕಂಥ ಮಾತನ್ನು ಹೇಳಿದಿರಿ. ಜಮೀರ್ ಅಹಮದ್ ಅವರೇ, ಇವತ್ತೆಲ್ಲ ಮುಸಲ್ಮಾನರು ಇವತ್ತು ಕುಮಾರಣ್ಣನ ಬೆನ್ನ ನಿಂತು ಇದ್ದಾರೆ. ನಿಮ್ಮ ಹಿಂದೆ ಯಾರೂ ಇಲ್ಲಿ ಇವತ್ತು ಮುಸಲ್ಮಾನರು ಇವತ್ತು ಒಬ್ಬಂಟಿಯಾಗಿದ್ದೀರಿ. ನೀವು ಒಬ್ಬಂಟಿಯಾಗಿ ಇವತ್ತು ಹುಚ್ಚುಚ್ಚು ಮಾತಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ನೀವು ಈ ಕೂಡಲೇ ಮಾಧ್ಯಮದ ಮುಖಾಂತರ ನೀವು ಕ್ಷಮಾಯಾಚನೆ ಮಾಡಬೇಕು ಕುಮಾರಣ್ಣನವರಿಗೆ, ಕುಮಾರಣ್ಣನ ಕುಟುಂಬಕ್ಕೆ ಮತ್ತು JDS ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಈ ರಾಜ್ಯದ ಮತದಾರರಿಗೆ. ಕುಮಾರಣ್ಣರ ಕೊಡುಗೆ ಇಡೀ ಕರ್ನಾಟಕ ರಾಜ್ಯ ಜನತೆ ಗೊತ್ತಿದೆ. ಅವರು ಮಾತಾಡ್ತಕ್ಕಂಥ ಯೋಗ್ಯತೆ ಕೂಡ ನಿಮಗಿಲ್ಲ ಇವತ್ತು ರಾಜ್ಯದಲ್ಲಿ ಹೇಳಬೇಕಂತಂದರೆ. ಹಾಗಾಗಿ ಇವತ್ತು ಏನು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಮಾಧ್ಯಮದ ಮುಖಾಂತರ, ನೀವು ಒಂದು ವೇಳೆ ಕ್ಷಮೆಯಾಚನೆ ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಕಲಬುರಗಿ ಜಿಲ್ಲೆಗೆ ನೀವು ಯಾವುದೇ ಪ್ರವಾಸ ಕೈಗೊಂಡಲ್ಲಿ ನಿಮಗೆ ಮುಲಾಜಿಲ್ಲದೆ ಮುತ್ತಿಗೆ ಆಗ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಇದನ್ನು ಇಷ್ಟು ಹಗುರವಾಗಿ ಪರಿಗಣನೆ ತೆಗೆದುಕೊಳ್ಳಕ್ಕೆ ಹೋಗಬೇಡ್ರಿ. ನಮ್ಮ ಪಕ್ಷದ ಕಾರ್ಯಕರ್ತರು ನೋವಿನಿಂದ ಈ ಮಾತನ್ನು ಹೇಳ್ತಾ ಇದ್ದೀವಿ. ಈ ಕೂಡಲೇ ನೀವು ಅವರಿಗೆ ಕ್ಷಮೆಯಾಚನೆ ಮಾಡಬೇಕಂತೇಳಿ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತೇನೆ. ಮಲ್ಲಿಕಾರ್ಜುನ್ ಕೋಡ್ಲಿ, JDS ಪಕ್ಷದ ಕಾರ್ಯಕರ್ತ.